ಸರ್ದವಾ 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 ಸ್ಯಾನೆ ಹೊಟ್ಟೆಸ್ತೈತೆ ಉಣ್ಣಕ್ಕಿಕ್ಕು ಬಾ. ರಾಮ, ನಿಮ್ಮಪ್ಪಯ್ಯ ಈಗ ತಾನೇ ಫೋನ್ ಮಾಡಿದ್ರು. ಹೌದಾ? ನನ್ನ ಬಗ್ಗೆ ಏನಾರು ಕೇಳಿದ್ರಾ? ನಿನ್ನ ಬಗ್ಗೆನೇ ಕೇಳಿದ್ದೆಲ್ಲ, ನಿನ್ನ ಬಗ್ಗೆಯ. ಅಂಥದ್ದೇನು? ಇನ್ನೇನು ಕೇಳ್ತಾರೆ ಹೇಳು. ನಮ್ಮ ರಾಮ ತನ್ನ ಮನಸ್ಸಿನಾಗಿರೋ ಹುಡುಗಿ ಯಾರು ಅಂತ ಯಾವಾಗ ಹೇಳ್ತಾನೆ, ಲಗ್ನ ಯಾವಾಗ ಮಾಡೋದು ಅಂತ ಯಾವಾಗ ಹೇಳ್ತೀಯಾ ಹೇಳು. ಅಯ್ಯೋ ಶಾರದವ್ವ, ಅದ್ರಾಗೆ ಒಂದು ದೊಡ್ಡ ಎಡವಟ್ಟಾಗ್ಬಿಟ್ಟೈತೆ. ಏನು ಎಡವಟ್ಟು? ಅದು ನಾಡ ಮುಂದೆ ಐಡಿಯಾ ಕೊಟ್ರಾ, ಹಾಂ, ನಾನು ಆ ಐಡಿಯಾ ಮಾಡಿ ನೋಡಿದ್ನಾ. ಹಾಂ, ಆದರೆ 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 ಏನಿಲ್ಲ ಬಿಡು. ಸರಿಯಾಗಿ ಹೇಳ. ಮುಂದಿನಕ್ಕಿಂತ ಸಾಹೇಬ್ರು ಫೋನ್ ಮಾಡಿದ್ರೆ ನಾನು ಏನು ಹೇಳಲಿ? ಶಾರದವ್ವ, ಮೇಡಮು ಕಣ್ಣು ಮುಚ್ಕೊಂಡ್ರೆ ನಮ್ಗಿಷ್ಟ ಆದವ್ರು ಕಾಣ್ತಾರೆ, ಯಾರು ಕಾಣ್ತಾರೋ ಅವ್ರನ್ನೇ ಲಗ್ನ ಆಗ್ಬೋದು ಅಂತ ಹೇಳಿದ್ರು. ಯಾರು ಕಾಣಿಸಿದ್ರು ನಿನಗೆ? ಮೇಡಮೇ ಕಾಣಿಸ್ಬಿಟ್ರು ಶಾರದವ್ವ. ಲೇ ರಾಮ, ಬೊಂಬಾಟ್ ಕಣ್ಲ, ಹಂಗಾರೆ ಮೇಡಮನ್ನೇ ಲಗ್ನ ಆಗ್ಬಿಡು. ಶಾರದವ್ವ ಸುಮ್ಕಿರು, ನೀನು ಬೇರೆ ಆಟ ಆಡಬೇಡ. ನಂಗೆ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಇನ್ನೇನು ಯೋಚನೆ ಮಾಡ್ತಿದ್ಯಾ? ಅದೇ ಮೇಡಮ್ ಹೇಳ್ದಂಗೆ ಮಾಡಿದ್ದಕ್ಕೆ ಅವರೇ ಕಾಣಿಸಿದ್ರಲ್ಲ, ಇನ್ನೇನು? ಅವರು ನನ್ನ ದೋಸ್ತ್ ಕಣ್ ಶಾರದವ್ವ, ಅವ್ರನ್ನ ಹೆಂಗೆ? ಸರಿ, ಹಂಗಾರೆ ಒಂದು ಕೆಲಸ ಮಾಡು, ಸೀದಾ ಹೋಗಿ ಮೇಡಮನ್ನೇ ಕೇಳ್ಬಿಡು. ಅವ್ರಿಗೂ ಇಷ್ಟ ಅಂದರೆ ಮಿಕ್ಕಿದ್ದಕ್ಕೆಲ್ಲ ಏರ್ಪಾಟ್ ಮಾಡುಮ್ಮ. ಶಾರದವ್ವ, ಈಗ ನೀನು ಉಣ್ಣಕ್ಕೆ ಮಾಡೋದಿಲ್ಲ ಅಂದರೆ ನಾನು ತಲ್ಸುತ್ತ ಬಿದ್ದೋಯ್ತೀನಿ ಅಷ್ಟೇಯ. ಸರಿ, ನಾನು ಕೈಕ ತೊಳ್ಕೊಬತ್ತೀನಿ.